ಇದು ತಲೆಯಲ್ಲಿ ಬರೋದು ಯಾರು ವಿಕೃತ ಕಾಮಿಗಳಿಗೆ ಅಷ್ಟೇ ಬರಕ್ ಸಾಧ್ಯ ಇರೋದು, ಉಮೇಶ್ ರೆಡ್ಡಿ ಅಂತವ್ರಿಗೆ ಮಾತ್ರ ಬರಕ್ ಸಾಧ್ಯ ಇರೋದು. ಇದನ್ನ ಮಾಡಿರುವಂತ ವ್ಯಕ್ತಿ ಉಮೇಶ್ ರೆಡ್ಡಿಗೆ ಸಮ. ಆ ವ್ಯಕ್ತಿ ತನ್ನ ತಾಯಿಯ ವಯಸ್ಸಿನ ಹೆಣ್ಮಕ್ಳ ಜೊತೆ ಕೂಡ ಇದೇ ಕೆಲಸ ಮಾಡಿದ್ದಾನೆ, ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಕೈ ಮುಗಿದು ಬೇಡ ಅಂತ ಕೇಳ್ಕೊಂಡ್ರು ಕೂಡ ಆತ ಬಿಟ್ಟಿಲ್ಲ. ಇಂಥ ದುಷ್ಟ ವ್ಯಕ್ತಿಗೆ ಏನ್ ಮಾಡ್ಬೇಕು, ಯಾವ ಶಿಕ್ಷೆಯನ್ನ ಕೊಡಬೇಕು? ಸ್ನೇಹಿತರೆ, ಹಾಸನ ಪೆನ್ ಡ್ರೈವ್ ದೇವರಾಜೇಗೌಡರ ಪತ್ರದಲ್ಲಿ ಏನಿದೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ವಿವರಿಸಿದ್ವಿ ಹಾಸನದಲ್ಲಿ ನಡೀತಿರುವಂತಹ ಒಂದು ದೊಡ್ಡ ಸಂಚಲನ ಏನು ನಡೀತಾ ಇದೆ, ಒಂದು ದೊಡ್ಡ ತಲ್ಲಣ ಏನು ಹುಟ್ಟುಕೊಂಡಿದೆ. ಇಡೀ ಹಾಸನದ ಸಾಮಾಜಿಕ ಜೀವನವನ್ನೇ ಒಂದು ಅಲೋಲ ಕಲ್ಲೋಲ ಮಾಡುವಂಥ ಬೆಳವಣಿಗೆ ಏನು ನಡೀತಿದೆ, ಅದ್ರ ಬಗ್ಗೆ ಗಮನ ಸೆಳೆದಿದ್ವಿ. ಒಬ್ಬ ರಾಜಕೀಯ ನಾಯಕನ ಅಶ್ಲೀಲ ವಿಡಿಯೋಗಳು, ಹಲವಾರು ಅಶ್ಲೀಲ ವಿಡಿಯೋಗಳು, ಆತ ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಮಾಡಿರುವಂಥ ಸೆಕ್ಸ್ ಚಾಟ್ಗಳ ಸ್ಕ್ರೀನ್ ಶಾಟ್ಗಳು ಇವೆಲ್ಲವೂ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹಾಸನ ನಗರದ ಹಲವು ಭಾಗಗಳಲ್ಲಿ ಪೆನ್ ಡ್ರೈವ್ಗಳನ್ನು ಎಸೆದು ಹೋಗ್ಲಾಗ್ತಾ ಇದೆ. ಇಡೀ ಹಾಸನದಲ್ಲಿ ಒಂದು ರೀತಿಯಾದ ಕೋಲಾಹಲ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಬರೆದಂತ ಒಂದು ಪತ್ರ ಹಾಸನದ ಹೊಳೆನರಸೀಪುರದ ಬಿಜೆಪಿ ಮುಖಂಡ, ಬಿಜೆಪಿಯ ಕಳೆದ ಚುನಾವಣೆಯ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಅವರು ವಿಜಯೇಂದ್ರ ಅವರಿಗೆ ಬರೆದಂತ ಪತ್ರದಲ್ಲಿ ಏನಿದೆ ಅನ್ನುವಂಥ ವಿಷಯವನ್ನ ನಾವಿವತ್ತು ಬಹಿರಂಗಪಡಿಸ್ತಾ ಇದ್ದೀವಿ. ದಯವಿಟ್ಟು ಈ ಪತ್ರದಲ್ಲಿರುವಂತಹ ಮಾತುಗಳನ್ನ ಬಹಳ ಎಚ್ಚರಿಕೆಯಿಂದ ನೀವು ಕೇಳಬೇಕಾಗುತ್ತೆ. ಈ ಪತ್ರದಲ್ಲಿ ಏನಿದೆ ನೋಡ್ಕೊಂಬರೋಣ. ತುರ್ತು ರಹಸ್ಯ ಪತ್ರ. ಇದರ ದಿನಾಂಕ ಡಿಸೆಂಬರ್ 23. ಇವರಿಗೆ ಶ್ರೀಯುತ BY ವಿಜಯೇಂದ್ರ, ಗೌರವಾನ್ವಿತ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ, ಜಗನ್ನಾಥ ಭವನ, ಬೆಂಗಳೂರು. ವಿಷಯ: ಭಾರತೀಯ ಜನತಾ ಪಕ್ಷ ತಮ್ಮ NDA ಮೈತ್ರಿಕೂಟಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನತಾದಳವನ್ನು ಸೇರ್ಪಡೆ ಮಾಡಿಕೊಡುವಾಗ ಎಚ್ಚರ ವಹಿಸಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಿ ಆರೋಗ್ಯಕರ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಕೇಂದ್ರದ ನಾಯಕರಿಗೆ ವರದಿ ನೀಡುವ ಕುರಿತು ಮನವಿ. ಇದು ವಿಷಯ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇವರಾಜೇಗೌಡ ಆದ ನಾನು ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ 2023ರ ಚುನಾವಣೆಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹಲವಾರು ಕಾರಣಗಳಿಂದ ಪರಾಜಯಗೊಂಡಿರುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವರಿಷ್ಠರುಗಳು ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಚರ್ಚೆ ನಡೆಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ. ಅದೇ ರೀತಿಯಲ್ಲಿ JDS ಪಕ್ಷದ ಪ್ರಮುಖ ನಾಯಕರುಗಳು ಈಗಾಗಲೇ ಮೈತ್ರಿ ಪ್ರಕ್ರಿಯೆ ಮುಂದುವರೆದಿದೆ ಎಂಬ ಬಗ್ಗೆ ಅವರೇ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ನೀಡಿ ಬಿಂಬಿಸಿಕೊಂಡಿವೆ. ಆದರೆ ಬಹಳ ಗಂಭೀರವಾದ ವಿಚಾರವೇನೆಂದರೆ, ನಮ್ಮ ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲಿಯೇ ಪ್ರಥಮ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಹಾಗೂ ರಾಷ್ಟ್ರದಲ್ಲಿ ಶ್ರೀಯುತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ BJP ಪಕ್ಷವು ಸತ್ಯ, ಧರ್ಮ ಹಾಗೂ ಸಂಸ್ಕೃತಿ ಮತ್ತು ಸ್ತ್ರೀ ಕುಲವನ್ನು ಪೂಜ್ಯ ಭಾವನೆಯಿಂದ ನೋಡಿ ದೇಶದ ಮಹಿಳೆಯರ ಹೃದಯದಲ್ಲಿ ನೆಲೆಸಿದೆ. ಆದರೆ ನಾವು ಮೈತ್ರಿ ಮಾಡಿಕೊಳ್ಳುತ್ತಿರುವ JDS ಪಕ್ಷದ ಹಾಸನದ ಪ್ರಮುಖ ನಾಯಕರಾದ ಶ್ರೀ HD ರೇವಣ್ಣನವರ ಕುಟುಂಬದ ಸದಸ್ಯರುಗಳು ಬ್ರಾಕೆಟಲ್ಲಿ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಜ್ವಲ್ ರೇವಣ್ಣ ಸಹಿತ ಅವರ ಮೇಲೆ ಗಂಭೀರ IPC ಕೆಲವು ಸೆಕ್ಷನ್ಗಳು ಗಂಭೀರ ಪ್ರಕರಣಗಳ ಜೊತೆಗೆ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಹೀನ ಕೃತ್ಯವಾಗಿರುವ ಮಹಿಳೆಯರ ಅತ್ಯಾಚಾರ ಹಾಗೂ ಹೆಣ್ಣು ಮಕ್ಕಳ 2976 ನೀಲಿ ಚಿತ್ರಗಳಲ್ಲಿ ಇನ್ ಬ್ರಾಕೆಟ್ ಸರ್ಕಾರಿ ಅಧಿಕಾರಿಗಳು ಅಂತ ಹಾಕಿದರೆ ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿ ಅವರೇ ಮಾಡಿಕೊಂಡು ನಂತರ ಅವರುಗಳನ್ನು ಬ್ಲ್ಯಾಕ್ಮೇಲ್ ಮಾಡಿ ನಿರಂತರವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ವಿಡಿಯೋ ಮತ್ತು ಫೋಟೋಗಳಿರುವ ಪೆನ್ ಡ್ರೈವ್ ನನಗೆ ದೊರೆತಿದೆ.
ಬಹಳ ಗಂಭೀರವಾದ ವಿಚಾರವೇನೆಂದರೆ ಮತ್ತೊಂದು ಪೆನ್ ಡ್ರೈವ್ ಈ ಎಲ್ಲ ವಿಡಿಯೋ ಮತ್ತು ದಾಖಲೆಗಳು ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಕೈ ಸೇರಿದೆ. ಈ ಎಲ್ಲ ವಿಡಿಯೋಗಳನ್ನು ನಾವು ಹಾಸನದಲ್ಲಿ JDS ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ JDS ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಿಕೊಂಡು ಅತ್ಯಾಚಾರಿ ಪಕ್ಷದ ಕುಟುಂಬದೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಪಕ್ಷ ಎಂಬ ಕಳಂಕ ಶಾಶ್ವತವಾಗಿ ನಮ್ಮ ಪಕ್ಷಕ್ಕೆ ಬರುವುದು ಸತ್ಯ. ಇದರಿಂದ ರಾಷ್ಟ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಪೆಟ್ಟು ಬೀಳುವುದು ಹಾಗೂ ಪಕ್ಷದ ವರ್ಚಸ್ಸಿಗೆ ಅಗೌರವ ಬರುವುದು ಸತ್ಯ. ತಾವು ಕೂಡಲೇ ಈ ಪತ್ರದ ಬಗ್ಗೆ ತಾತ್ಸಾರ ತೋರದೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಹಾಸನ ಜಿಲ್ಲೆಯಲ್ಲಿ HD ರೇವಣ್ಣನವರ ಕುಟುಂಬಗಳ ಸದಸ್ಯರುಗಳ ಜೊತೆ ಮೈತ್ರಿ ಮಾಡಿಕೊಳ್ಳದಂತೆ ಅವರ ಗಮನ ಸೆಳೆಯಬೇಕಾಗಿ ಮನವಿ ಮಾಡುತ್ತೇನೆ. ರಾಷ್ಟ್ರೀಯ ನಾಯಕರು ಈ ವಿಡಿಯೋ ಮತ್ತು ದಾಖಲೆಗಳನ್ನು ನೋಡಬೇಕೆಂದು ಬಯಸಿದರೆ ಅವುಗಳನ್ನು ತೋರಿಸಲು ನಾನು ಸಿದ್ಧರಿದ್ದೇನೆ ಹಾಗೂ ಕೇಂದ್ರ ಪ್ರಮುಖ ನಾಯಕರುಗಳಿಗೆ ಈ ಪತ್ರವನ್ನು ರವಾನಿಸಲು ತಮ್ಮ ಅನುಮತಿ ಕೋರುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ G. ದೇವರಾಜೇಗೌಡ. ಸ್ನೇಹಿತರೆ, ನೋಡಿದ್ರಲ್ಲ ದೇವರಾಜೇಗೌಡರ ಪತ್ರನ. ಈಗ ಇನ್ನೇನು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾವು ಭಾವಿಸ್ತೀವಿ. ಆ ಪತ್ರದಲ್ಲಿ ಎಲ್ಲವೂ ಕೂಡ ವಿವರವಾಗಿ ಅವರು ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ನನ್ನ ಬಳಿ ಈ ಎಲ್ಲ ವಿಡಿಯೋಗಳು ಮತ್ತು ಪೆನ್ ಡ್ರೈವ್ ಇದೆ, ಬೇಕಾದರೆ ನಿಮಗೆ ತೋರಿಸ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬಹಳ ಮುಖ್ಯವಾದ ಪ್ರಶ್ನೆ, ಇಂಥ ಗಂಭೀರವಾದ ಪತ್ರ ಬಂದಾಗ ಇದನ್ನು ಬರೆದವ್ರು ಯಾರೋ ಹಾದಿಲಿ ಹೋಗೋರು ಬೀದಿಲಿ ಹೋಗೋರು ಬರ್ದಿಲ್ಲ. ಇದನ್ನು ಬರ್ದಿರೋದು ಭಾರತೀಯ ಪಕ್ಷದ ಒಬ್ಬ ನೇತಾರ ಬರ್ದಿರೋದು. ಅದರಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಒಬ್ಬ ನಾಯಕ ಬರೆದಂಥ ಪತ್ರ. ಈ ಪತ್ರ ವಿಜೇಂದ್ರ ಅವರಿಗೆ ಕೈ ಸೇರಿದೆಯಾ ಇಲ್ವೋ? ಕೈ ಸೇರಿದ್ರೆ ಅವರು ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ಳಿಲ್ಲ? ಈ ಪತ್ರದಲ್ಲಿ ಅತ್ಯಾಚಾರ ಮಾಡಿರೋ ಬಗ್ಗೆ ಕೂಡ ಬರೆದಿದ್ದಾರೆ, ಉಲ್ಲೇಖ ಇದೆ. ಹೀಗಿರುವಾಗ ಇದನ್ನ ಪೊಲೀಸ್ನವ್ರ ಗಮನಕ್ಕೆ ತಂದು ಅಥವಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತಂದು ಕನಿಷ್ಠ ಮಹಿಳಾ ಆಯೋಗದ ಗಮನಕಾರ ತಂದುಬಿಟ್ಟು ಒಂದು ತನಿಖೆ ಮಾಡಿ ಅಂತ ವಿಜಯೇಂದ್ರ ಕೇಳಬಹುದಿತ್ತು. ಆದರೆ ಅದ್ಯಾವುದು ಕೂಡ ನಡೆದಿಲ್ಲ. ಇದಾದ ನಂತರ ಇದೇ ದೇವರಾಜೇಗೌಡರು ಹಲವಾರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪೆನ್ ಡ್ರೈವ್ ಇದೆ, CD ಇದೆ, ಬಿಡುಗಡೆ ಮಾಡ್ತೀವಿ, ಈ ಥರದ ಮಾತುಗಳನ್ನು ಹೇಳಿದ್ದಾರೆ. ಆದರೂ ಕೂಡ ಯಾರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳಿಗೆ ಅವರು ಸಂದರ್ಶನವನ್ನು ಕೊಟ್ಟಿದ್ದಾರೆ, ಅವರೇ ಹೇಳ್ಕೊಂಡಂಗೆ. ಅದಾದ್ಮೇಲೂ ಕೂಡ ಯಾರೂ ಕ್ರಮ ತಗೊಂಡಿಲ್ಲ. ಇವತ್ತೇನಾಗಿದೆ ನೋಡಿ, ಇವತ್ತು ಹಲವಾರು ಹೆಣ್ಣು ಮಕ್ಕಳ ಬದುಕು ಬೀದಿಗೆ ಬಿದ್ದಿದೆ. ಇದಕ್ಕೆ ಯಾರು ಹೊಣೆ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನಡೆದಿರುವಂಥದ್ದು ಯಾವುದೋ ಒಂದು ಹನಿ ಟ್ರ್ಯಾಪ್ ಅಲ್ಲ. ಬಹಳ ಸ್ಪಷ್ಟವಾಗಿ ಮತ್ತೆ ಮತ್ತೆ ನಾವು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹನಿ ಟ್ರ್ಯಾಪ್ಗಳಲ್ಲಿ ಏನು ಮಾಡ್ತಾರೆ, ಯಾರೋ ಒಬ್ರು ಇನ್ಯಾರ್ದೋ ಹೆಸರು ಕೆಡಿಸೋದಕ್ಕೆ ಯಾವುದೋ ಹುಡುಗಿಯನ್ನ ಬಿಟ್ಟು ವಿಡಿಯೋ ಮಾಡಿಕೊಂಡು ಈ ಥರದನ್ನ ಪ್ರಸಾರ ಮಾಡ್ತಾರೆ. ಅದು ಹನಿ ಟ್ರ್ಯಾಪ್ ಅಂತೀವಿ. ಅಥವಾ ಯಾರ್ದೋ ಒಪ್ಪಿತ ಸೆಕ್ಸ್ ಏನೋ ನಡೀತಾ ಇದ್ರೆ ಅದನ್ನ ಇನ್ಯಾರೋ ರೆಕಾರ್ಡ್ ಮಾಡ್ಕೊಂಡು ಬಿಟ್ರೆ ಅದು ಇನ್ನೊಂದು ಥರದ ಪ್ರಕರಣ ಆಗುತ್ತೆ. ಅಥವಾ ಇದು ಯಾರ್ದೋ ಬದುಕಿನ ಖಾಸಗಿ ಚಿತ್ರಣ ಕೂಡ ಅಲ್ಲ. ಇಲ್ಲಿ ನಡೆದಿರೋದು ಭೀಕರವಾದ ದೌರ್ಜನ್ಯಗಳು. ಒಬ್ಬ ವ್ಯಕ್ತಿ, ಆತನಿಗೆ ಕೈಲಿ ಅಧಿಕಾರ ಇದೆ, ಪ್ರಭಾವ ಇದೆ, ಹಣ ಇದೆ, ಇದನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ಅಸಹಾಯಕ ಹೆಣ್ಣು ಮಕ್ಕಳಿಗೆ ಅಥವಾ ಕಷ್ಟದಲ್ಲಿರುವಂಥ ಹೆಣ್ಮಕ್ಳಿಗೆ ಅವರನ್ನ ನಂಬಿಸಿ, ಪುಸಲಾಯಿಸಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಯಾವುದೋ ರೀತಿಯಲ್ಲಿ ಅವರನ್ನು ಲೈಂಗಿಕ ಕ್ರಿಯೆಗೆ ಒಪ್ಪಿಸ್ಕೊಂಡಿರೋದು ಇದು ಮೊದಲನೇ ದೊಡ್ಡ ದುರಂತ. ಎರಡನೇದು, ಆ ಲೈಂಗಿಕ ಕ್ರಿಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತಾನೇ ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿರೋದು. ತಾನೇ ವಿಡಿಯೋ ಮಾಡಿಟ್ಕೊಂಡು ಮುಂದೆ ಅವರನ್ನು ಮತ್ತೆ ಮತ್ತೆ ಲೈಂಗಿಕ ಕ್ರಿಯೆಗಳಿಗೆ ಕರೆಯೋದಕ್ಕಾಗಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿರೋ ಸಂಭವ ಇದೆ. ಆಮೇಲೆ ಈ ವಿಡಿಯೋಗಳನ್ನ ಮಾಡ್ಕೊಂಡಂತ ಈ ವ್ಯಕ್ತಿ ನಿಜಕ್ಕೂ ನನಗನ್ಸುತ್ತೆ ಉಮೇಶ್ ರೆಡ್ಡಿಗಿಂತ ಅದಕ್ಕಿಂತ ಕೆಟ್ಟ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆಂದ್ರೆ ಇಷ್ಟು ದರಿದ್ರ ಬುದ್ಧಿ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕೀಳು ಮಟ್ಟದ ಬುದ್ಧಿ ಬರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ತಲೆಯಲ್ಲಿ ಬರೋದು ಯಾರು ವಿಕೃತ ಕಾಮಿಗಳಿಗೆ ಅಷ್ಟೇ ಬರೋಕ್ಕೆ ಸಾಧ್ಯ ಇರೋದು. ಉಮೇಶ್ ರೆಡ್ಡಿ ಅಂತವ್ರಿಗೆ ಮಾತ್ರ ಬರೋಕ್ಕೆ ಸಾಧ್ಯ ಇರೋದು. ಇದನ್ನ ಮಾಡಿರುವಂತ ವ್ಯಕ್ತಿ ಉಮೇಶ್ ರೆಡ್ಡಿಗೆ ಸಮ. ಆಮೇಲೆ ಈ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ಲಾಯಕ? ಇದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನಾವು ಆಯ್ಕೆ ಮಾಡುವಂತ ಜನಪ್ರತಿನಿಧಿ ಇಷ್ಟು ನೀಚ ಮಟ್ಟಕ್ಕೆ ಇಳಿದವನಾಗಿರ್ತಾನೆ ಅಂತಂದ್ರೆ ನಾವು ಅದನ್ನ ಅರಗಿಸ್ಕೊಳ್ಳೋದು ಹೆಂಗೆ? ನಮ್ಮನ್ನ ಪ್ರತಿನಿಧಿಸುವಂತ ವ್ಯಕ್ತಿ, ಅದರಲ್ಲೂ ಕೂಡ
ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥ ವ್ಯಕ್ತಿ. ಆ ವ್ಯಕ್ತಿಗಳು ಹೇಗಿರಬೇಕು, ಅವ್ರ ಜೀವನ ಮಟ್ಟ ಹೇಗಿರಬೇಕು, ಅವರು ಎಲ್ಲರಿಗೂ ಮಾದರಿಯಾಗಿರಬೇಕು. ಆದರೆ 10 ಜನ, ಈಗ ವಿಡಿಯೋಗಳು ಬಂದಿರೋದು 10 ಜನರದ್ದು, ಇನ್ನು 100 ಜನದ ವಿಡಿಯೋಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರ ಜೊತೆ ಅಸಹಾಯಕ ಹೆಣ್ಣುಮಕ್ಕಳ ಜೊತೆ ಲೈಂಗಿಕ ಕ್ರಿಯೆಗಳಲ್ಲಿ ಕಾಣಿಸ್ಕೊಂಡು ಅವರ ವಿಡಿಯೋಗಳನ್ನು ಮಾಡಿ ಈ ಥರದ ಒಂದು ಲಜ್ಜೆಗೆಟ್ಟ ಒಂದು ಬದುಕು ಬಾಳ್ತಿರಲ್ಲ. ನಿಮಗೆಲ್ಲ ಅರಬ್ ರಾಷ್ಟ್ರಗಳಲ್ಲಾದರೆ ಬೀದಿಲಿ ನಿಂತು ಕಲ್ಲೋಡ್ ಸಾಯಿಸ್ತಾ ಇದ್ರು. ನಮ್ಮ ದೇಶದಲ್ಲಿ ಆ ಥರದ ಕಾನೂನಿಲ್ಲ. ಆದರೆ ಇವತ್ತಿಗೂ ಕೂಡ ಈ ಹಾಸನದಲ್ಲಿ ಇಷ್ಟು ವಿಡಿಯೋಗಳು ಓಡಾಡ್ತಾ ಇದ್ದಾವೆ. ಯಾವುದೇ ಕ್ರಮ ತಗೊಂಡಿಲ್ಲ, ಇದ್ರ ಬಗ್ಗೆ ಏನು ಚಕಾರ ಇಲ್ಲ, ಮೀಡಿಯಾಗಳು ಕೂಡ ಮಾತಾಡ್ತಾ ಇಲ್ಲ. ಈ ಮೌನ ಇದೆಯಲ್ಲ, ಇದು ಬಹಳ ದುಬಾರಿ ಆಗುತ್ತೆ ಸಮಾಜಕ್ಕೆ. ಯಾಕೆಂದ್ರೆ ಇಲ್ಲಿ ಸಿಗಾಕೊಂಡಿರೋದು ಬಹಳ ಅಸಹಾಯಕ ಹೆಣ್ಮಕ್ಳು. ಆಮೇಲೆ ಬಹಳ ನೋವಿನಿಂದ, ವಿಷಾದದಿಂದ ಹೇಳ್ಬೇಕಾಗತ್ತೆ, ಆ ವ್ಯಕ್ತಿ ತನ್ನ ತಾಯಿಯ ವಯಸ್ಸಿನ ಹೆಣ್ಮಕ್ಳ ಜೊತೆನೂ ಕೂಡ ಇದೇ ಕೆಲಸ ಮಾಡಿದ್ದಾನೆ. ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಕೈ ಮುಗಿದು ಬೇಡ ಅಂತ ಕೇಳ್ಕೊಂಡ್ರು ಕೂಡ ಆತ ಬಿಟ್ಟಿಲ್ಲ. ಇಂಥ ದುಷ್ಟ ವ್ಯಕ್ತಿಗೆ ಏನು ಮಾಡಬೇಕು, ಯಾವ ಶಿಕ್ಷೆಯನ್ನು ಕೊಡಬೇಕು, ಇದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.